ನಿಮ್ಮ ಹೆಸರು? ಜಿತೇಂದ್ರ. ಸರ್, ನಮ್ದು ಒಂದು OIoT ಅಂತ ಆ್ಯಪ್ ಡೌನ್ಲೋಡ್ ಮಾಡಿ ಇದು ಆ್ಯಪ್ ರಿಲೀಸ್ ಮಾಡಿದ್ದೀವಿ. ಓಕೆ ಸರ್. ಪ್ಲೇಸ್ಟೋರಲ್ಲಿ ಬಂದಿದೆ. ಓಕೆ. ಸೇಮ್ ಇದು ನೀವು ಓಲಾ ಊಬರ್ ಎಲ್ಲ ಕ್ಯಾಬ್ ಹೇಗೆ ಬುಕ್ ಮಾಡ್ತೀರಾ ಅದೇ ರೀತಿಯಲ್ಲಿ ನಮ್ಮದರಲ್ಲಿ ಬುಕ್ ಮಾಡ್ಬೋದು ನೀವು. ಓಕೆ. ಇದರಲ್ಲಿ ನಿಮಗೆ ಗೌರ್ಮೆಂಟ್ ರೇಟ್ ಏನಿದೆ 24 ರೂಪಾಯಿ, ಆ 24 ರೂಪೀಸ್ ಕಿಲೋಮೀಟರಿಂದ ರೇಟ್ ನಿಮಗೆ ಫ್ಲೆಕ್ಸಿಬಲ್ ಆಗುತ್ತೆ. ಓಕೆ ಸರ್. ಆಮೇಲೆ ಓಲಾ ಊಬರಲ್ಲಿ ಏನಂದ್ರೆ ಪೀಕ್ ಟೈಮಲ್ಲಿ ಜಾಸ್ತಿ, ನಾಟ್ ಪೀಕ್ ಟೈಮಲ್ಲಿ ಕಮ್ಮಿ, ಅದೆಲ್ಲ ಆ ಥರ ನಮ್ದ್ರಲ್ಲಿ ಇಲ್ಲ. ಓಕೆ. ರಾತ್ರಿ ಬೆಳಗಿನ ಜಾವ 6 ಗಂಟೆಯಿಂದ ಇಟ್ಕೊಂಡು ಓಕೆ. ರಾತ್ರಿ 12 ಗಂಟೆವರೆಗೂ 24 ರೂಪಾಯಿ ಇರುತ್ತೆ. ರಾತ್ರಿ 12 ಗಂಟೆಯಿಂದ ಇಟ್ಕೊಂಡು ಬೆಳಗಿನ ಜಾವ 6 ಗಂಟೆವರೆಗೂ ನಿಮ್ಗೆ ಏನು ಬಿಲ್ ಬರುತ್ತೆ ಅಂದ್ರೆ 500 ಬಿಲ್ ಬಂತು ಅಂದ್ರೆ 10% 50 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ನೈಟ್ ಫೇರ್ ಅಂತ ಇದು. ನೀವು ಪ್ಲೇಸ್ಟೋರಲ್ಲಿ ಓಪನ್ ಮಾಡಿ ಸರ್, ತೋರಿಸ್ಕೊಡ್ತೀನಿ. OIoT ಪ್ಲೇಸ್ಟೋರ್ ಓಪನ್ ಮಾಡಿ, ಸರ್ಚಲ್ಲಿ OIoT ಅಂತ ಕೊಡಿ ಸರ್. OIoT ಡ್ರೈವರ್ ಆ್ಯಪ್. ಹಾಂ ಸರ್. ಓಕೆ ಸರ್, ನಮಗೆ ಈ ಆ್ಯಪಿಗೂ ಮತ್ತೆ ನಾರ್ಮಲ್ ಓಲಾ ಊಬರ್ ಆ್ಯಪ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಸರ್ ಅದು? ಸರ್, ಇವಾಗ ನೀವು ಇಲ್ಲಿಂದ MG ರೋಡ್ಗೆ ಹೋಗ್ತೀರಾ ಬೆಳಗಿನ ಜಾವ ಆಫೀಸ್ ಟೈಮಲ್ಲಿ ಅನ್ಕೊಳ್ಳಿ. ಓಕೆ. ಅರ್ಜೆಂಟಾಗಿ ಹೋಗ್ಬೇಕು, ಇಲ್ಲಿಂದ ಮೆಟ್ರೋದಲ್ಲಿ ಹೋಗೋಕ್ಕಾಗಲ್ಲ, ನಿಮ್ಗೆ ಟೈಮ್ ಇಲ್ಲ. ಓಕೆ. ನೀವು ಬುಕ್ ಮಾಡ್ತೀರಾ ಗಾಡಿನ. ಓಕೆ. ನಿಮ್ಗೆ ಇಲ್ಲಿಂದ 900 ರೂಪಾಯಿ ತೋರಿಸಿರ್ತದೆ ಅನ್ಕೊಳ್ಳಿ. ಓಕೆ. ಈಗ ಇರೋದು ಜರ್ನಿ ಮಾಡಿರೋದು ಒಂದು 20 ಕಿಲೋಮೀಟರ್ ಅನ್ಕೊಳ್ಳಿ. ಓಕೆ. ನಮ್ದ್ರಲ್ಲಿ ನೀವು ಬುಕ್ ಮಾಡಿದ್ರೆ ಓಕೆ. 440 ರೂಪೀಸ್ ಬಿಲ್ ಬರುತ್ತೆ ಸರ್ ನಿಮಗೆ 20 ಕಿಲೋಮೀಟರ್ಗೆ. ಓಕೆ. ಅಲ್ಲಿಗೆ 900ಗೆ 400 ಅಂದ್ರೆ ನಿಮಗೆ ಒಂದು ಜರ್ನಿಲಿ ಓಕೆ. ಎಷ್ಟು ಉಳಿತು ಸರ್? ಆಯ್ತು ಸರ್. ನಿಯರ್ಲಿ 500 ರೂಪೀಸ್ ಉಳಿತದೆ ಸರ್. ಹೌದು. ಬೇಡ 500 ಬೇಡ ಸರ್, 400 ಉಳಿಲಿ. ಒಂದ್ ದಿನಕ್ಕೆ ನಿಮ್ಗೆ 400 ಉಳಿದ್ರೆ ಒಂದು ಟ್ರಿಪ್ಪಿಗೆ ಹೌದು ನಿಮ್ಗೆ 30 ದಿನದಲ್ಲಿ 30 ಟ್ರಿಪ್ಪಿಗೆ ಎಷ್ಟಾಯ್ತು ಸರ್? ತಿಂಗಳಿಗೆ ನಿಮ್ಗೆ 12,000 ರೂಪಾಯಿ ಲಾಸ್ ಆಗ್ತಾ ಇದೆ. ಹೌದು. ಅದು ಜನರಿಗೆ ಗೊತ್ತಾಗ್ತಾ ಇಲ್ಲ. ಹೌದು ಸರ್. ನೀವು ನಮ್ಮ ಆ್ಯಪ್ನ ಬಳಸಿ, ನಿಮಗೆ ಡಿಫ್ರೆಂಟ್ ಏನಂತ ಗೊತ್ತಾಗುತ್ತೆ. ಆಮೇಲೆ ನಿಮಗೆ ಏನು ಅಮೌಂಟ್ ಕೊಡ್ತೀರಲ್ಲ ಅದು ಡೈರೆಕ್ಟಾಗಿ ನನಗೆ ಸೇರುತ್ತೆ. ಇದರಲ್ಲಿ ಯಾರು ಕಮಿಷನ್ ತಿನ್ನೋರಿಲ್ಲ ನಮಗೆ. ಅದು ಒಂದು ಪ್ಲಸ್ ಪಾಯಿಂಟ್ ಡ್ರೈವರ್ಗೆ. ಈಗ ಓಲಾ ಊಬರ್ ಅವರೆಲ್ಲ ನಮ್ಮ ತಾವು ಕಮಿಷನ್ ತಿಂತವ್ರು ಸರ್. ಇದರಲ್ಲಿ ಕಮಿಷನ್ ಇಲ್ಲ ನಮಗೆ. ನೀವು ಕಸ್ಟಮರ್ ಏನು ಪೇ ಮಾಡ್ತೀರಾ ಅದು ಡೈರೆಕ್ಟ್ ಆಗಿ ನನ್ನ ಜಾಬಿಗೆ ಬರುತ್ತೆ ಸರ್. ತುಂಬಾ ಫೇರ್ ಕೂಡ ಕಂಪೇರ್ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಇದೆ. ಚೆಕ್ ಮಾಡಿದೀರಾ? ಹೌದು, ಕಮ್ಮಿನೇ. ಇದು ಬಂದು ನಿಮ್ಗೆ ಎಸ್ಟಿಮೇಟೆಡ್ ಫೇರ್ ಇರುತ್ತೆ. ನಾನು ಹೇಳ್ತಿರೋದು 24 ರೂಪೀಸ್ ಪರ್ ಕಿಲೋಮೀಟರ್. ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿ ಫಸ್ಟ್. ಇಲ್ಲಿಂದ ನಾನು ಹೋಗ್ತಿರೋ ಜಾಗದಲ್ಲಿ ಎಷ್ಟು ಕಿಲೋಮೀಟರ್ ಇದೆ. 20 ಕಿಲೋಮೀಟರ್ ಅಂದ್ರೆ ನಿಮ್ಗೆ 440 ಬರುತ್ತೆ. ಓಕೆನಾ? ಈಗ ನಮ್ಮ ಆ್ಯಪ್ ಬಗ್ಗೆ ಹೇಗಿದೆ, ನೀವು ಡೌನ್ಲೋಡ್ ಮಾಡಿದ್ದೀರಾ? ತುಂಬಾ ಚೆನ್ನಾಗಿದೆ ಸರ್, ಈಸಿ ಇದೆ, ಆಕ್ಸೆಸಿಬಲ್ ಆಗಿದೆ. ಲೈಕ್ ನಾವ್ ಹೆಂಗೆ ಓಲಾ ಊಬರ್ನ ಯೂಸ್ ಮಾಡ್ತೀವೋ ನಮ್ದೇ ಆದ ಆಪ್ನ ಇದನ್ನು ಯೂಸ್ ಮಾಡ್ಕೊಂಡು ನಮ್ಮವ್ರಿಗೆ ಸಪೋರ್ಟ್ ಮಾಡೋಣ ಸರ್. ನಮ್ಮ ಕನ್ನಡಿಗ ಆ್ಯಪ್, ನಮ್ಮ ಕರ್ನಾಟಕದ ಕನ್ನಡಿಗರ ಆ್ಯಪ್, ನಮ್ಮೂರ ಆ್ಯಪ್ ಸಪೋರ್ಟ್ ಮಾಡೋಣ. ಒಳ್ಳೇದಾಗ್ಲಿ ಸರ್ ಎಲ್ರು ಯೂಸ್ ಮಾಡಿ, ನಮ್ಮ ಜನಕ್ಕೆ ಸಪೋರ್ಟ್ ಮಾಡಿ, ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಸರ್. ನಮ್ಮ ಬೆಂಗಳೂರಲ್ಲಿರೋ ಪಬ್ಲಿಕ್ ಒಂದೆರಡು ಮಾತು ಹೇಳ್ಬಿಡಿ ಸರ್. ಎಲ್ಲ ಬೆಂಗಳೂರಲ್ಲಿರೋ ಜನತೆಗೆ ನಂದೊಂದು ರಿಕ್ವೆಸ್ಟ್ ಅಂದ್ರೆ, ನೀವು ಕೂಡ ಯೂಸ್ ಮಾಡಿ, ನಿಮ್ಮ ಅಕ್ಕಪಕ್ಕದವ್ರಿಗೂ ತಿಳಿಸಿ. ಈ ಆಪ್ನ OIoT ಆಪ್ನ ಡೌನ್ಲೋಡ್ ಮಾಡಿ, ಯೂಸ್ ಮಾಡಿ, ನಮ್ಮ ಜನರಿಗೆ ಸಪೋರ್ಟ್ ಮಾಡಿ, ನಮ್ಮವರಿಗೆ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ಸ್ ಸರ್. ತುಂಬ ಥ್ಯಾಂಕ್ ಯು ಸರ್. ದೇವಿಲಾಲ್ ಅಂತ ನಮ್ಮ ಕಸ್ಟಮರ್ಗೆ ಡೌನ್ಲೋಡ್ ಮಾಡಿಸಿದ್ದೀವಿ. ಆಮೇಲೆ ಬೆಂಗಳೂರಲ್ಲಿರೋ ಎಲ್ಲ ಜನರಿಗೂ ನಾನು ಹೇಳೋದು ಏನಂದರೆ, ಯಾರನ್ನೋ ಬೆಳೆಸೋಕ್ಕರ್ತ ನಮ್ಮವ್ರನ್ನ ಬೆಳೆಸಿ. ಧನ್ಯವಾದಗಳು.